ಆಂಧ್ರ ಪ್ರದೇಶದಲ್ಲಿ ವರುಣನ ಆರ್ಭಟ ಈಗಲೂ ಕೂಡ ಮುಂದುವರಿತಾನೆ ಇದೆ. ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಲಾಗಿದೆ ಈ ಮಳೆಯಿಂದಾಗಿ. ಮಳೆಯ ಅಬ್ಬರಕ್ಕೆ ಕೃಷ್ಣಾ ನದಿ ಭೋರ್ಗರಿತಾ ಇದೆ. ಪ್ರಕಾಶಂ ಬ್ಯಾರೇಜ್ನ ಗೇಟ್ ಬಳಿ ಅವಾಂತರಗಳೇ ಸೃಷ್ಟಿಯಾಗಿದೆ. ನೋಡಿ, ಬ್ಯಾರೇಜ್ ಬಳಿ 4 ಬೋಟ್ಗಳು ಕೊಚ್ಚಿ ಹೋದವು. ಈ ಪ್ರಕಾಶಂ ಬ್ಯಾರೇಜ್ ಇರೋದು ವಿಜಯವಾಡದಲ್ಲಿ ಭಾರೀ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಜನಜೀವನ ಕೂಡ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಪ್ರಕಾಶಂ ಬ್ಯಾರೇಜ್ನಲ್ಲಿ ನೀರಿನ ಮಟ್ಟ ಏರಿಕೆ ಆಗ್ತಾನೇ ಇದೆ, ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾನೇ ಇದೆ. ಹಾಗಾಗಿ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಜನಜೀವನ ಒಂದು ರೀತಿಯಾಗಿ ಅಸ್ತವ್ಯಸ್ತ ಆಗಿದೆ. ಗಮನಿಸ್ತಾ ಇದ್ದೀರಿ, ನೀವು ನೋಡ್ತಾ ಇರೋದು ಪ್ರಕಾಶಂ ಬ್ಯಾರೇಜ್ ದೃಶ್ಯಾವಳಿಗಳು. ಇದಿರೋದು ವಿಜಯವಾಡದಲ್ಲಿರುವಂತಹ ಪ್ರಕಾಶಂ ಬ್ಯಾರೇಜ್. ಇಲ್ಲಿ ಭಾರೀ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿದೆ. ಯಾಕೆಂದರೆ ಇಲ್ಲಿ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀರಿ. ಮೊನ್ನೆ ಇಷ್ಟಿರಲಿಲ್ಲ, ನಿನ್ನೆ ಇಷ್ಟಿದೆ, ಇವತ್ತು ಇನ್ನಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಜನಜೀವನ ಒಂದು ಕಡೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಸಾಲು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಅದಕ್ಕೆಲ್ಲ ಕಾರಣ ಆಗಿರೋದು ನಿರಂತರವಾಗಿ ಸುರಿತಾ ಇರುವಂತಹ ಭಾರೀ ಮಳೆ ಇದೆ. ನೋಡಿ, ರಾಜ್ಯದಲ್ಲೂ ಅಷ್ಟೇ ಅಲ್ಲಲ್ಲಿ ಮಳೆ ಆರ್ಭಟ ಮುಂದುವರಿತಾ ಇದೆ. ಅದರಲ್ಲೂ ಯಾದಗಿರಿಯಲ್ಲೂ ಅಷ್ಟೇ ವರುಣಾರ್ಭಟ ಮುಂದುವರಿತಾ ಇದ್ದು ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ನಿರಂತರ ಮಳೆಗೆ ತಗ್ಗು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಇಲ್ಲಿ ಲಕ್ಷ್ಮೀನಗರದಲ್ಲಿ ಅಂಗಡಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅದನ್ನು ಹೊರಹಾಕೋದಕ್ಕೆ ಹರಸಾಹಸವನ್ನು ಪಡಬೇಕಾಯಿತು. ಒಂದಲ್ಲ ಎರಡಲ್ಲ 25ಕ್ಕೂ ಹೆಚ್ಚು ಮನೆಗಳ ಸುತ್ತ ಈ ಮಳೆ ನೀರು ಆವರಿಸಿದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಬಾಗಿಲು ತೆಗೆದು ಹೊರ ಬಂದರೆ ಸಾಕು ನೀರು. ಕೆಲವೊಂದಿಷ್ಟು ಕಡೆ ಮನೆಗಳಿಗೂ ಕೂಡ ನೀರು ನುಗ್ಗಿದೆ, ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ಆಸ್ತಿ ಪಾಸ್ತಿ ನಷ್ಟ ಆಗಿದೆ. ಅಂಗಡಿಗಳಲ್ಲಿದ್ದಂತಹ ಕೆಲವೊಂದಿಷ್ಟು ವಸ್ತುಗಳು ನೀರು ಪಾಲಾಗಿದ್ದಾವೆ. ಹಾಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾದಗಿರಿಯಲ್ಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.